ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ತರ ಚೂರೇ ಬೈಸ್ಕೊಳ್ಳೋ ಬದಲು ಮನೆಗೆ ಹೋಗಿ ಒಂದೇ ಸರಿ ಹೋಲ್ಸೇಲ್ ಆಗಿ ಬೈಸ್ಕೊಳ್ಳೋದೇ ವಾಸಿ. ನಾನು ಹಾಗೇನೆ ನಿನ್ನ ಅದಕ್ಕೆ ಹತ್ರ ಮಾತಾಡ್ತಿಲ್ಲ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 2 ದಿನನಾದ್ರೂ ಆರಾಮಾಗಿರ್ಬೋದು. ನೋಡು ನೋಡು, ಅತ್ತಿಗೆ ನನಗ್ ಮಾಡ್ತಾ ಇದಾರೆ ಇವಾಗ. ಎತ್ಬಿಡ ಸುಮ್ಮನೆ ಕಟ್ ಮಾಡು. ಓಹೋ ಇಲ್ಲ, ನನ್ನಿಂದ ನೀವಿಬ್ರು ಜಗಳಾಡೋದು ನನಗಿಷ್ಟ ಇಲ್ಲ. ನಾನೇ ಮಾತಾಡ. ಭಕ್ತಿ 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 ನಿನಗೆ ನಿಮ್ಮ ಅಣ್ಣನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಇರು ಮಾಡ್ತಾ. ಅಯ್ಯೋ ಸ್ವಿಚ್ ಆಫೇ ಮಾಡ್ಬಿಟ್ಯಾ? ಮುಗೀತು ಕತೆ, ಕರ್ಮ. ಇದಕ್ಕಿನ್ ಮೂಡ್ ಬಂದಾಗ ಆನ್ ಆಗುತ್ತೆ. ಒಳ್ಳೇದೇ ಬಿಡು, ನೆಮ್ಮದಿಯಾಗಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ. ಬಿಟ್ಟಾಕು ಸುಮ್ಮನೆ ತಲೆ ಬಿಸಿ. ಅಪ್ಪ ಇರಬೇಕಿತ್ತು ಕಣೆ ಭಕ್ತಿ. ನಾವು ಕದ್ದು ಮುಚ್ಚಿ ಈ ಥರ ಹೋಗೋ ಪ್ರಮೇಯನೇ ಬರ್ತಿರ್ಲಿಲ್ಲ. ಮನೇಲಿ ನಾವು ಇರಲಿಲ್ಲ ಅನ್ನೋ ಟೆನ್ಷನು ಇರ್ತಿರ್ಲಿಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಸ್ವಾಗತ. ಹಲೋ ಹಲೋ, ನಿನ್ನೆ ತಾನೇ ಫೋನ್ ಮಾಡಿದ್ನಲ್ಲ ಚಿನ್ನ ನಾನು. 8,000 ರೂಪಾಯಿ ಹಾಕಿದ್ದೀನಲ್ಲ ಚಿನ್ನ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ ನೀನು. ನೋಡೋ, ಪದೇ ಪದೇ ನೀನು ನಂಗೆ ಫೋನ್ ಮಾಡ್ತಾ ಇರಬೇಡ, ಈಗ ಡಿಸ್ಟರ್ಬ್ ಆಗುತ್ತೆ ಆಯ್ತಾ? ನಾನೇ ಫ್ರೀ ಆದ ಕೂಡಲೇ ನಿಂಗೆ ಫೋನ್ ಮಾಡ್ತೀನಿ. ಮಾಡ್ತೀನಿ ಅಂತ ಹೇಳ್ತಿದ್ದೀನಲ್ಲ ಚಿನ್ನ. ಹೇಯ್, ಇರ್ಲಿ ಪರವಾಗಿಲ್ಲ, ಮಾತಾಡಿ. ಮಾತಾಡಿದ್ದಾಯ್ತು ಅಗಸ್ತ್ಯ, ಮಾತಾಡಿದ್ದಾಯ್ತು. ಚಿಕ್ಕಪ್ಪ, ಯಾರ ಜೊತೆ ಮಾತಾಡ್ತಿದ್ರಿ? ಇನ್ಯಾರ ಹತ್ರ ಮಾತಾಡ್ತೀನಿ ಅಗಸ್ತ್ಯರೇ? ನಿನ್ ಮಿನಿ ಮದರು, ನಿನ್ ಚಿಕ್ಕಮ್ಮ. ನಾನು ಯಾಕೆ ಫೋನ್ ಮಾಡಿಲ್ಲ ಅಂತ ಕೇಳೋದಕ್ಕೆ ಬೈಯೋದಕ್ಕೆ ಫೋನ್ ಮಾಡಿದ್ಲು ನನಗೆ. ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಎಲ್ಲ ರಿಪೋರ್ಟ್ ಮಾಡ್ತಾ ಇರ್ಬೇಕಲ್ಲಪ್ಪ ಅವಳಿಗೆ. ಏನು ಮಾಡೋದು? ಅಯ್ಯ, ಸ್ವಿಚ್ ಆಫ್. ಇಬ್ರು ಸ್ವಿಚ್ ಆಫ್. ಸಾಕಾತೆ? ನಿಮ್ ಮಗಳ ಹುಡುಗಾಟಿಕೆನ ನೋಡಿದ್ ಸಾಕ ನಿಮ್ಗೆ? ಅಲ್ಲ, ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿದ್ದಾಳೆ. ಅವಳ ಜೊತೆ ಅವಳ ಅಣ್ಣನು ಕರ್ಕೊಂಡು ಹೋಗಿದ್ದಾಳೆ. ಅಲ್ಲ, ಅವಳು ಈಗ್ಲೂ ನಾವು ತಿದ್ದಿ ಬುದ್ಧಿ ಹೇಳ್ಬೇಕಾ ಹೇಳಿ? ಛೇ, ನನ್ ಗಂಡನ್ಗಾದ್ರೂ ಒಂದ್ ಸ್ವಲ್ಪ ಬುದ್ಧಿ ಇದೆ ಅನ್ಕೊಂಡಿದ್ದೆ. ಇಲ್ಲ, ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗೋದಲ್ದೆ ಮೊಬೈಲ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾಳೆ. ಈ ಹುಚ್ಚರ ಸಂತೆಲಿ ತಲೆ ನೆಟ್ಟಿಗಿರೋನೇ ಹುಚ್ಚ ಅಂತೆ. ಹಾಗಾಗಿದೆ ನನ್ನ ಪರಿಸ್ಥಿತಿ. ನಿನ್ಗೊಬ್ಳಿಗೆ ಅಲ್ಲಮ್ಮ, ನನ್ನ ಹತ್ರನೂ ಒಂದು ಮಾತು ಹೇಳದೆ ಹೋಗಿದ್ದಾನೆ. ನಿನ್ನಷ್ಟೇ ಕೋಪ ನನಗೂ ಬಂದಿದೆ. ಹಾಗಂತ ನಿಂತರ ತಕತೈ ಅಂತ ತಾಂಡವ ಆಡಿದ್ರೆ ಅವ್ರು ನಮ್ಮ ಮುಂದೆ ಬಂದು ಪ್ರತ್ಯಕ್ಷ ಆಗ್ತಾರಾ? ನೋಡು, ಸ್ವಲ್ಪ ತಾಳ್ಮೆಯಿಂದ ಕಾಯೋಣ. ಅವ್ರು ಬಂದ್ಮೇಲೆ ನಾವಿಬ್ರು ಸೇರ್ಕೊಂಡು ಅವ್ರ ಮುಖಕ್ಕೆ ಮಂಗಳಾರತಿ ತೆಗಿಯೋಣ. ಏನು ಮಂಗಳಾರತಿನ? ಅದು ನೀವು ಅತ್ತೆ, ನಿಮ್ ಕೋಪನ ನಾನು ಚೆನ್ನಾಗೇ ನೋಡಿದೀನಿ. ಅವಳಿಗೆ 4 ತದಕಿ ಬುದ್ಧಿ ಹೇಳಿದಿದ್ರೆ ಬಾಯಿ ಮುಚ್ಕೊಂಡು ಮನೇಲಿದ್ದಿರೋಳು. ನೀವು ಸಲಿಗೆ ಕೊಟ್ಟು ತಲೆ ಮೇಲೆ ಮೆರೆಸ್ತಿದ್ದೀರಾ. ಇವಾಗ ನಿಮ್ಗಳ ಜೊತೆ ನಾನು ಅನುಭವಿಸ್ಬೇಕು. ಸುಮ್ನೆ ಕೋಪ ಬಂದಿರೋರ್ ತರ ನಾಟಕ ಮಾಡಬೇಡಿ ನೀವು. ಏನು ನಾಟಕನಾ? ಏನಮ್ಮ ಮಾತಾಡ್ತಿದ್ದೀಯಾ? ನಿಜಾನೇ ಹೇಳ್ತಿದ್ದೀನಿ ಅತ್ತೆ. ಅವಳು ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗಿದ್ದಾಳ? ಇಲ್ಲ, ಮನಸ್ಸು ಇಚ್ಛೆ ಅವಳಿಗೆ ಏನ್ ಅನ್ಸುತ್ತೆ ಅದನ್ನ ಮಾಡ್ಕೊಂಡು ಆರಾಮಾಗಿದ್ದಾಳೆ. ಅವಳು ನನ್ ಗಂಡನ್ ತಲೆಯಲ್ಲಿ ಅದೇನ್ ತುಂಬಿದಾಳೋ ನನಗಂತೂ ಗೊತ್ತಿಲ್ಲ. ಅವರು ಕೂಡ ಅವಳ ತಾಳಕ್ ತಕ್ಕಂಗೆ ಕುಣಿತಾರೆ.
ನಾನೇನಾದ್ರೂ ಈ ತರ ನಮ್ಮನೇಲಿ ಮಾಡಿದಿದ್ರೆ ನಮ್ಮಪ್ಪ ಚರ್ಮ ಸುಲ್ದಿರೋರು. ಅಯ್ಯೋ ರಾಮ, ಅವಳು ಹಾಗ್ ಮಾಡಿದಾಳೆ, ಅವಳು ಹೀಗ್ ಮಾಡಿದಾಳೆ. ಅಂತದೇನ್ ಮಾಡಿದಾಳೆ ಅವಳು? ದೇವ್ರ ಕ್ಷೇತ್ರಕ್ಕೆ ಹೋಗಿರೋದು, ಕಳ್ತನ ಮಾಡಕ್ಕಲ್ಲ. ಅವಳು ಎಲ್ಲಿಗಾದ್ರೂ ಹೋಗ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ನನಗ ಅವಳ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ನನ್ ಗಂಡನ್ ಯಾಕೆ ಬಲಿಪಶು ಮಾಡ್ಬೇಕು? ಪಾಪದವ್ರು ಸಿಕ್ಕಿದ್ದಾರೆ ಅಂತ ಅವ್ರನ್ನ ಆಟದ ಗೊಂಬೆ ಮಾಡ್ಕೊಂಡಿದ್ದಾಳೆ ಇವಳು. ಭಕ್ತಿ ನಿನ್ನಾದ್ನಿ ಕಡೆ, ಗಂಡನ ಮೇಲಿರೋ ಪ್ರೀತಿ ಅವಳ ಮೇಲೆ ಯಾಕಿಲ್ಲ ನಿನ್ಗೆ? ಅದೇನೋ ಹೇಳಿದ್ಯಲ್ಲ, ಬಲಿಪಶು ಅಂತ. ಹಾಗೇನು ಇಲ್ಲಮ್ಮ. ನಿನ್ನ ಗಂಡ ಆಗೋಕಿನ್ನ ಮೊದ್ಲು ಅವನು ಅವಳಿಗೆ ಅಣ್ಣ ಆಗಿದ್ದವನು ಅಂತ ಮನ್ಸಲ್ಲಿ ಇಟ್ಕೊಂಡು ಮಾತಾಡು. ನಿಮಗ್ ಗೊತ್ತಿಲ್ಲ ಅತ್ತೆ, ನಿಮ್ಗೆ ಗೊತ್ತಿಲ್ಲ. ನಮ್ಮಿಬ್ರ ಮಧ್ಯೆ ತಂದು ಹಾಕೋದಿಕ್ಕೆ ಯಾವತ್ತೂ ಹೊಂಚಾಗ್ತಿರ್ತಾಳ ಅವಳು. ನಾಳೆ ನನ್ನ ಫ್ರೆಂಡ್ ಮದ್ವೆ ಇತ್ತು, ನಾವಿಬ್ರು ಹೋಗೋದು ಅಂತಾನು ಮಾತಾಡ್ಕೊಂಡಿದ್ವಿ. ಇವಳಿಗೆ ಸಡನ್ ಆಗಿ ದೇವ್ರ ನೆನಪಾಗೋಯ್ತಾ? ಯಾಕೆ ಇವಳ ಅಣ್ಣನೇ ಕರ್ಕೊಂಡು ಹೋಗ್ಬೇಕಾ? ನೀವೆಲ್ಲ ಕರ್ಕೊಂಡು ಹೋಗಿದ್ದಿದ್ರೇನು ದೇವ್ರ ದರ್ಶನ ಕೊಡಲ್ಲ ಅಂತಿದ್ನ? ತುಸ್ ಅಬ್ಬಬ್ಬಬ್ಬಬ್ಬ, ಕುಕ್ಕರೇ ಇಲ್ದಿದ್ರು ಕೂಗ್ಸಿ ಕೂಗ್ಸಿ ಅಕ್ಕಿ ಕಾಳಲ್ಲೇ ಅನ್ನ ಮಾಡ್ಬಿಡ್ತೀಯ ತಾಯಿ ನೀನು. ನೋಡು, ಭಕ್ತಿಯನ್ನು ನಿನ್ ಗಂಡನ್ನ ಜೊತೆಲ್ ಬಾ ಅಂತ ಕರ್ಕೊಂಡು ಹೋಗಿಲ್ಲ. ನಿನ್ ಗಂಡನೇ ನಾನೇ ಬರ್ತೀನಿ ಅಂತ ಜೊತೆಲ್ ಹೋಗಿದ್ದು. ಇದಕ್ಕೆ ನಾನೇ ಸಾಕ್ಷಿ, ನನ್ ಕಣ್ ಮುಂದೆನೆ ನಡೆದಿದ್ದು. ನಿಮ್ ಕೈಯಲ್ಲಿ ತಡಿಯಕ್ಕಂತೂ ಆಗಿರಲ್ಲ. ಒಬ್ಬ ಜವಾಬ್ದಾರಿ ಇರೋ ಅಣ್ಣ ಇನ್ನೇನ್ ಮಾಡ್ತಾನೆ? ನಾನು ಜೊತೆಗ್ ಬರ್ತೀನಿ ಅಂತ ಹೋಗಿರ್ತಾನೆ. ನನ್ ಗಂಡನ್ ಒಳ್ಳೆತನನ ಹೆಂಗ್ ದುರುಪಯೋಗ ಮಾಡ್ಕೋಬೇಕು ಅಂತ ಎಲ್ರಿಗೂ ಚೆನ್ನಾಗ್ ಗೊತ್ತಿದೆ. ತುಂಬಾ ದೊಡ್ಡ ದೊಡ್ಡ ಮಾತಾಡ್ತಿದ್ಯಾ ರಾಗಿಣಿ. ನೋಡು, ನಾವೆಲ್ಲ ಒಂದು ಕುಟುಂಬ ಇದ್ದ ಹಾಗೆ. ಇಲ್ಲಿ ಯಾರು ಕೆಟ್ಟವ್ರಿಲ್ಲ ಕಣೆ. ಭಕ್ತಿಗೆ ಸ್ವಲ್ಪ ಚೇಷ್ಟೆ ಬುದ್ಧಿ ಇದೆ, ಅದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ನಿನ್ನನ್ನ ನಿನ್ ಗಂಡನ್ನ ದೂರ ಮಾಡ್ತಿದ್ದಾಳೆ ಅಂತ ನೀನ್ ಅನ್ಕೊಂಡಿದ್ಯಲ್ಲ, ಅದು ನಿನ್ ಕಲ್ಪನೆ ಮಾತ್ರ. ಬಿಡಿಯತ್ತೆ, ಹೆತ್ತವ್ರಿಗೆ ಹೆಗ್ಗಣನು ಮುದ್ದೆ. ನೀವು ನಿಮ್ ಮಗಳನ್ನ ವಹಿಸ್ಕೊಂಡ್ ಬರ್ಬೇಕಾಗಿರೋದೆ. ನಾನ್ ಯಾರು ಬಿಡಿ ನಿಮ್ಗೆ? ನೋಡು, ಭಕ್ತಿ ಹೇಗೋ ನೀನು ನನಗ್ ಹಾಗೆ. ನಿನ್ನ ಮನಸ್ಸಲ್ಲಿ ನಮ್ ಬಗ್ಗೆ ನಿಷ್ಠೂರ ಕೋಪ ಇರಬಹುದು, ಆದ್ರೆ ನೀನು ನನ್ ಮಗಳೇ ಕಣೆ. ತಾಯಿಯಾಗಿ ಮಾತಾಡೋದಕ್ಕೆ ಸಲಿಗೆ ಕೊಟ್ಟಿದ್ದೀನಿ ಅಂತ ಅದನ್ನೇ ಸ್ವೇಚ್ಛೆ ಅಂತ ತಿಳ್ಕೋಬೇಡ. ನೋಡು, ತಾಯಿ ಆದೋಳು ಭಕ್ತಿಗೆ ಬೈದು ಬುದ್ಧಿ ಹೇಳಕ್ಕೂ ಗೊತ್ತು, ನಿನ್ ಕಿವಿ ಹಿಂಡಿ ನಿನಗ್ ಪಾಠ ಕಲ್ಸಕ್ಕೂ ಗೊತ್ತು. ರಾಜಿ, ಅದನ್ನೆಲ್ಲ ಒಳಗಡೆ ತಗೊಂಬಾರೆ. ಮೈಸೂರು ಮಧುರೈ ಎಕ್ಸ್ಪ್ರೆಸ್ ರೈಲ್ ಪ್ಲಾಟ್ಫಾರ್ಮ್ 3ರಲ್ಲಿ ಬರುತ್ತಿದೆ. ಚಿಕ್ಕಪ್ಪ, ಚಿಕ್ಕಮ್ಮ ಫೋನ್ ಮಾಡಿದ್ದಾರೆ ಅಂದ್ರೆ ನಂಗೆ ಡೌಟು. ತಗ